40 ಮಿನಿಟ್ಸ್ ಇರ್ಬೋದು ಶಿವಣ್ಣ ಟೋಟಲ್ ಸಿನಿಮಾದಲ್ಲಿ ಸಾಕು, ಅಷ್ಟೇ ನಾವು ಹಬ್ಬ ಮಾಡ್ತೀವಿ ಸರ್. ಆಫ್ಟರ್ ಆನಂದ್ ಏನಿದೆ ಇಲ್ಲಿಂದ ಹೊಸ ಆನಂದ್ ಸ್ಟಾರ್ಟ್ ಆಯ್ತು ಅಂತ ನಮ್ಗೆ ಈಗ ಅನಿಸ್ತಾ ಇದೆ. ಅವ್ರ ಎನರ್ಜಿ ನೋಡ್ತಾ ಇದ್ದಾರೆ. ಪ್ರೀಮಿಯರ್ಗೆ ಶೋಗೆ ಅವ್ರು ಬರ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ ನಾವು ಆಲ್ರೆಡಿ 6 ಗಂಟೆಗೆ ಅಲ್ಲಿರ್ತೀವಿ ಮಾರ್ಕ್ಗೆ. ಮತ್ತೆ 7 ಗಂಟೆಗೆ ಎಲ್ಲರೂ ನಾವು ಇಲ್ಲೇ ಪ್ರಸನ್ನದಲ್ಲಿ ಬುಕ್ ಮಾಡಿದ್ದೀವಿ. ನೀವು ಸುದೀಪ್ ಸರ್ ಇಂಟರ್ವ್ಯೂ ಪ್ರತಿ ಇಂಟರ್ವ್ಯೂಲು ನೋಡಿ 45 ಹೊಗಳಿದ್ದಾರೆ, ಶಿವಣ್ಣ ಹೊಗಳಿದ್ದಾರೆ, ಅರ್ಜುನ್ ಜೈನ ಹೊಗಳಿದ್ದಾರೆ, ಉಪೇಂದ್ರ ಸರ್ ಹೊಗಳಿದ್ದಾರೆ. ಯಾವ ಫ್ಯಾನ್ ವಾರು ಇಲ್ಲ, ಯಾವ ಸ್ಟಾರ್ ವಾರು ಇಲ್ಲ ಸರ್. ಫ್ಯಾನ್ ವಾರ್ ಮಧ್ಯೆ ನಮ್ಗಲ್ಲಿ ಯಾವುದೇ ಥರ ಡಿಸ್ಟರ್ಬ್ ಇಲ್ಲ ಸರ್. ನಾವೆಲ್ಲ ಒಟ್ಟಿಗಿದ್ದೀವಿ. ಎಲ್ಲರ ಚಿತ್ರನೂ ನೋಡಿ ನಾವು ಪ್ರೋತ್ಸಾಹ ಮಾಡಿದ್ದೀವಿ. ಯಾವ ಹೀರಾದ್ರೂ ಮಾಡು ಅಂತ ಹೇಳಲ್ಲ, ಕೆಲವ್ರು ಹೇಳ್ತಾರೇನೋ ನಮಗೆ ಗೊತ್ತಿಲ್ಲ, ಬೇರೆಯವ್ರ ವಿಷಯ ಬೇಡ. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ, ಸ್ಟಾರ್ ವಾರು ಯಾಕೆ ನಾವು ಒಂದೇ ಇಲ್ಲಿ. ಆಲ್ ದ ಬೆಸ್ಟ್. 45 ಚೆಲುವೆಯ ನೋಟ ಚೆನ್ನ. ಕಳೆದ ಒಂದು 2-3 ದಿನಗಳಿಂದ ಚಾನಲ್ಗಳೆಲ್ಲ ನೋಡ್ತಾ ಇದ್ದು ಒಂದಷ್ಟು ಡಿಸ್ಕಷನ್ ಆಗ್ತಾ ಇರೋದ್ರಿಂದ ಫ್ಯಾನ್ ವಾರ್ಗಳು ಯಾವಾಗಲೂ ಆಗ್ತಾ ಇರುತ್ತೆ, ಅಲ್ಲ ಸ್ಟಾರ್ ವಾರ್ಗಳು ಅವಾಗವಾಗ ಕಾಣಿಸ್ಕೊಳ್ಳುತ್ತೆ ಸರ್. ಯಾವ ಫ್ಯಾನ್ ವಾರು ಇಲ್ಲ, ಯಾವ ಸ್ಟಾರ್ ವಾರು ಇಲ್ಲ ಸರ್. ಸುದೀಪ್ ಸರ್ ಎಲ್ಲರೂ ಒಳ್ಳೇದ ಬಗ್ಗೆ ಮಾತಾಡ್ತಾರೆ. ಶಿವಣ್ಣ ಎಲ್ಲರಿಗೂ ನೀವು ಸುದೀಪ್ ಸರ್ ಇಂಟರ್ವ್ಯೂ ಪ್ರತಿ ಇಂಟರ್ವ್ಯೂಲು ನೋಡಿ 45 ಹೊಗಳಿದ್ದಾರೆ, ಶಿವಣ್ಣ ಹೊಗಳಿದ್ದಾರೆ, ಅರ್ಜುನ್ ಜೈನ ಹೊಗಳಿದ್ದಾರೆ, ಉಪೇಂದ್ರ ಸರ್ ಹೊಗಳಿದ್ದಾರೆ. ಅವ್ರು ನಿನ್ನೆ ಸಹ ಮಾತಾಡಬೇಕಾದ್ರೆ ಅಷ್ಟು ಹೊಗಳಿದ್ದಾರೆ. ತುಂಬ ಖುಷಿ ಪಟ್ಟಿದ್ದಾರೆ ಶಿವಣ್ಣ ಇವರು ಸುದೀಪ್ ಸರ್. ನಾನು ಶಿವಣ್ಣನವರ ಅಭಿಮಾನಿಯಾಗಿ ನೋಡ್ತೀನಿ ಅಂತೆಲ್ಲ ಅವರು ಮಾತಾಡ್ತಾರೆ. ನಾವು ಒಂದು ವಾರದಿಂದ ಸರ್ ನಾವು 2 ಕೊಲಾಬ್ರೇಷನಲ್ಲೇ ನಾವು ಪ್ರತಿದಿನ ನಾವು ಸಿನಿಮಾ ಓಡಾಡಿದ್ದೀವಿ. ಬ್ಯಾನರ್ ಕಟ್ಟೋದಿರ್ಬೋದು, ನಾಳೆ ಯಾವ ಥರ ಸೆಲೆಬ್ರೇಷನ್ಸ್ ಇರ್ಬೋದು, ಏನು ಫ್ಯಾನ್ ವಾರ್ ಮಧ್ಯೆ ನಮಗಲ್ಲಿ ಯಾವುದೇ ಥರ ಡಿಸ್ಟರ್ಬ್ ಇಲ್ಲ ಸರ್. ನಾವೆಲ್ಲ ಒಟ್ಟಿಗಿದ್ದೀವಿ. ಎಲ್ಲರ ಚಿತ್ರನೂ ನೋಡಿ ನಾವು ಪ್ರೋತ್ಸಾಹ ಮಾಡಿದ್ದೀವಿ. ಆ ಥರ ನಾವು ಇದ್ದೀವಿ ಸರ್. ನಾವು ಯಾವುದೇ ಥರ ತೊಂದರೆ ಇಲ್ಲ. ಈಗ ಇವತ್ತು ಸಂಜೆಗೆ ಪ್ರೀಮಿಯರ್ ಇಟ್ಕೊಂಡಿದ್ದೀರಾ, ಒಂದಷ್ಟು ಕ್ಯಾಂಪ್ಗಳನ್ನ ಇಟ್ಕೊಂಡಿದ್ದೀರಾ, ಸಿನಿಮಾ ನೋಡ್ತೀರಾ ಅಂತ ಹೇಳಿ. ಇವಾಗೆಲ್ಲ ಶಿವಣ್ಣನ ಅಭಿಮಾನಿಗಳಿದ್ದೀರಾ, ಮಾರ್ಕ್ ಸಿನಿಮಾ ಯಾವಾಗ ನೋಡ್ತೀರಾ? ಸರ್ ನಾವು ಮಾರ್ಕ್ ಸಿನಿಮಾ ನಾಳೆ ನೈಟೇ ನೋಡ್ತಾ ಇದ್ದೀವಿ. ಅವರು ಬೆಳಿಗ್ಗೆ ನಮ್ಮ ಸಿನಿಮಾ ಬರ್ತಾ ಇದ್ದಾರೆ. ನಾವು ಈ ಪ್ರೀಮಿಯರ್ಗೆ ಶೋಗೆ ಅವ್ರು ಬರ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ ನಾವು ಆಲ್ರೆಡಿ 6 ಗಂಟೆಗೆ ಅಲ್ಲಿರ್ತೀವಿ ಮಾರ್ಕ್ಗೆ. ಮತ್ತೆ 7 ಗಂಟೆಗೆ ಎಲ್ಲರೂ ನಾವು ಇಲ್ಲೇ ಪ್ರಸನ್ನದಲ್ಲಿ ಬುಕ್ ಮಾಡಿದ್ದೀವಿ. ಈ ಥರ ನಮ್ಮದೇ ನಿಮಗೆ ಒಂದೊಂದು ಶೋಗೆ ನಾವೇ 70ರಿಂದ 80 ಟಿಕೆಟ್ ಅಭಿಮಾನಿಗಳೇ ತೊಗೊಂಡು ನೋಡ್ತಾ ಇದ್ದೀವಿ ಒಂದೊಂದು ಶೋಗೆ. ಆ ಥರ ನಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಭಿಮಾನ ಹೋಗ್ತಾ ಇದೆ. ತುಂಬ ಖುಷಿಯಾಗಿದೆ. ಫ್ಯಾನ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೋ ಮತ್ತೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಬಂದು, ಇವಾಗ ಸುದೀಪ್ ಸರ್ ಮೊನ್ನೆ ಅಂದಂಗೆ ಯಾವುದೋ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಬಂದು ಥಿಯೇಟ್ರು ಇಲ್ಲ ಅಂತ ನಾವು ಕೊರಗೋ ಬದಲು 2 ಕನ್ನಡ ಸಿನಿಮಾ ಬಂದಿದೆ. ಈಗ ಒಂದು 6-7 ಕೋಟಿ ಕನ್ನಡಿಗರಿದ್ದೀವಿ. ಎಲ್ಲ ಅಭಿಮಾನಿಗಳು ನೋಡಿ ನಾವು ಖುಷಿ ಪಡಬೇಕೇ ಹೊರತು ಅದರಲ್ಲಿ ಫ್ಯಾನ್ ವಾರ್ ನಮ್ಮಲ್ಲಿ ಏನಿಲ್ಲ ಸರ್. ಖುಷಿ ಇದೆ ನಮ್ಗೆ. 2 ಸಿನಿಮಾ ಕನ್ನಡ ಬರ್ತಾರದೇ ಖುಷಿ ಇದೆ. ಹಬ್ಬಗಳ ಸಿನಿಮಾ ಇಲ್ಲ ಅನ್ನೋ ಕೊರಗಿತ್ತು. ಆ ಕೊರಗುನ ಈ 45 ಮಾರ್ಕ್ 2 ನಮ್ಮನ್ನ ಫುಲ್ಫಿಲ್ ಮಾಡಿದೆ. ಓಕೆ, ಸೊ ಈಗ ಸಿನಿಮಾ ವಿಚಾರಕ್ಕೆ ಅಂತ ಬರ್ತೀನಿ. ಇವಾಗ ನೀವು ಅವಾಗಲೇ ಹೇಳ್ತಾ ಇದ್ರಿ ಹೋದ ವರ್ಷ ಹೆಂಗಾಯಿತು, ನಮಗೆ ಸಿಕ್ಕಾಪಟ್ಟೆ ನೋವಾಯಿತು ಅಂತ. ಸೊ ಈ ಸಿನಿಮಾ ಮುಗಿಸ್ಬಿಟ್ಟು ಅವರು ಅಲ್ಲಿ ಬೇರೆ ಇದಕ್ಕೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡಿರುವಂಥದ್ದು. ಆ್ಯಂಡ್ ಟ್ರೈಲರು ಗ್ಲಿಮ್ಸ್ಗಳು ನೋಡಿದಾಗ ಶಿವಣ್ಣನ ಲಾಸ್ಟ್ ಒಂದು ಭರತನಾಟ್ಯ ಗೆಟಪ್ ಸಿಕ್ಕಾಪಟ್ಟೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅದನ್ನ ನೋಡಿದಾಗ ಫಸ್ಟ್ ಟೈಮ್ ನಿಮ್ಗೆ ಅನಿಸಿದ್ದೇನು? ಸಿನಿಮಾ ಯಾವಾಗ ನೋಡ್ತೀವಿ, ಆ ಸಿನಿಮಾದಲ್ಲಿ ಹೆಂಗಿದೆ ಅಷ್ಟೇ. ನಮ್ಗೆ ಆ ಟ್ರೈಲರಲ್ಲಿ ಲಾಸ್ಟ್ ಆ ಬಿಟ್ಟು ಬಂದಾಗ ಎಲ್ರಿಗೂ ಅನಿಸಿದ್ದು ಒಂದೇ, ಸಿನಿಮಾ ಯಾವಾಗ ಬರುತ್ತೆ. ಸಿನಿಮಾ ನಾವು ಟ್ರೈಲರ್ ಬಿಟ್ಟಿದ್ದೀನೇ ಸಿನಿಮಾ ಬಿಟ್ಬಿಟ್ಟಿದ್ರು ಹೋಗ್ಬಿಡ್ತಾಯಿದ್ರು. ಆ ಥರ ಇತ್ತು ಜನರ ಕ್ಯೂರಿಯಾಸಿಟಿ. ಅಭಿಮಾನಿಗಳು ಏನು ಅನ್ಕೊಂಡ್ರೆ ಅಂದರೆ ಎಲ್ಲ ಉಪ್ಪಿ ಸಾರ್ನೇ ತೋರ್ಸವ್ರೆ. ಶಿವಣ್ಣ ಲಾಸ್ಟ್ ಒಂದೇ ಒಂದು ಸೀನ್ ಮಾಡಿ ಕಟ್ ಮಾಡೋರು. ಆದರೆ ಸಿನಿಮಾದಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ 11 ಅವತಾರ ಇದೆಯಂತೆ ಶಿವಣ್ಣಂದು. ಅದರಲ್ಲಿ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸಲ್ಲಿ ಶಿವಣ್ಣಂದೇ 11 ಅವತಾರ ಬರುತ್ತೆ. ಸಾಕು, ನಮ್ಗೆ ಅಷ್ಟು ಸಾಕು ಅನಿಸುತ್ತೆ. ಒಂದು 40 ಮಿನಿಟ್ಸ್ ಇರ್ಬೋದು ಶಿವಣ್ಣ ಟೋಟಲ್ ಸಿನಿಮಾದಲ್ಲಿ ಸಾಕು, ಅಷ್ಟೇ ನಾವು ಹಬ್ಬ ಮಾಡ್ತೀವಿ ಸರ್. ಎಲ್ಲರಿಗೂ ಒಳ್ಳೇದಾಗಲಿ, ಉಪ್ಪಿ ಸಾರ್ಗೂ ಆಗಲಿ, ರಾಜ್ ಶೆಟ್ಟಿ ಅವ್ರಿಗಾಗಲಿ ಒಳ್ಳೇದಾಗಲಿ ಸರ್. ಇನ್ನೊಂದು ಎಲ್ಲೋ ಒಂದು ಇಂಟರ್ವ್ಯೂನಲ್ಲಿ ಕೇಳ್ಪಟ್ಟೆ, ಶಿವಣ್ಣ ಅವ್ರ ಟ್ರೀಟ್ಮೆಂಟ್ ಹೋಗಿದ್ದ ಮುಂಚೆ ಎಲ್ಲ ಮುಗಿಸ್ಕೊಟ್ಬಿಟ್ಟು ಹೋಗ್ತೀನಿ, ವಾಪಸ್ ಬರ್ತೀನೋ ಇಲ್ವೋ ಗೊತ್ತಿಲ್ಲ ಅಂತ ಒಂದು ಹೇಳ್ಬಿಟ್ಟಿದ್ರಂತೆ. ಅದನ್ನ ನೋಡಿ ಅರ್ಜುನ್ ಜನ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಬಿಟ್ಟಿರುತ್ತೆ. ಫ್ಯಾನ್ಸ್ಗಳು ಆ ಒಂದು ಟೈಮಲ್ಲಿ ಹಿಂಗಾಗಿದೆ ಅಂತ ಸುದ್ದಿ ಬಂದಾಗ ಅವತ್ತು ನಿಮಗೆ ಅನ್ಸಿದ್ದು ಏನು ಸರ್? ಅದು ತುಂಬ ನೋವಾಗೋ ವಿಷಯ ಸರ್. ಅದ್ರ ಬಗ್ಗೆ ನಾವು ಮಾತಾಡೋಕ್ಕಲ್ಲ. ನಾವು ಅದನ್ನು ಯೋಚನೆ ಮಾಡಿದಾಗಲ ನಾವು ಆ ಒಂದು ಮತ್ತೆ ಅವರು ಆಪ್ರೇಷನ್ ಹೋದಾಗಿಂದ ಮತ್ತೆ ಬೆಂಗಳೂರಿಗೆ ಬರೋವರೆಗೂ ನಾವು ಯಾವ ಥರ ಇದ್ವಿ ಅನ್ನೋದು ನಮಗೆ ಗೊತ್ತು. ಯಾವ ಮಟ್ಟಕ್ಕೆ ನಮಗೆ ದುಃಖದಲ್ಲಿದ್ದೋ, ನಮ್ಮದೇ ಏನು ನಡೀತಾ ಇದೆ ನಮ್ಮಲ್ಲಿ, ನಮ್ಮದು ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ದುಃಖದಲ್ಲಿದ್ದೋ. ಬಟ್ ಶಿವಣ್ಣ ಮತ್ತೆ ವಾಪಸ್ ಬಂದಾಗ ತುಂಬ ಖುಷಿ ಆಯಿತು. ಈಗ ಅವ್ರು ಏನಿದ್ದಾರೆ ಅಂದರೆ ಕೊಡ್ಲಿ ಅಂತ ಸುಮಾರು ಜನ ಇಲ್ಲಿ ಇರೋರೆಲ್ಲ ಸ್ಟೇಟಸ್ಗಳು ಹಾಕೊಂಡಿದ್ದೀವಿ. ಇವತ್ತಿನ ಅವ್ರ ಎನರ್ಜಿ ನೋಡ್ತಿದ್ರೆ ಆಫ್ಟರ್ ಆನಂದ್ ಏನಿದೆ ಇಲ್ಲಿಂದ ಹೊಸ ಆನಂದ್ ಸ್ಟಾರ್ಟ್ ಆಯಿತು ಅಂತ ನಮ್ಗೆ ಈಗ ಅನ್ನಿಸ್ತಾ ಇದೆ. ಅವ್ರ ಎನರ್ಜಿ ನೋಡ್ತಾ ಇದೆ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಫೈನಲಿ ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಿಚ್ಚ ಸರ್ ಫ್ಯಾನ್ ಆಗಿರ್ಬೋದು, ನೀವಾಗಿರ್ಬೋದು, ಫೈನಲ್ ಆಗಿ ನಮ್ಮ ಜನಗಳಿಗೆ. ನಮ್ಗೆ ಇವತ್ತೇ ಸಿನಿಮಾ ರಿಲೀಸು, ಪ್ರೀಮಿಯರ್ ಇವತ್ತಿಂದನೇ ಸ್ಟಾರ್ಟು. ನಾಳೆ ಬಂದು ಮಾರ್ಕ್ ಇಂದ ಸ್ಟಾರ್ಟು. ಇವತ್ತು 45ಗೆ ಒಳ್ಳೇದಾಗಲಿ. ಹಂಗೆ ಸುದೀಪ್ ಸರ್ ಮಾರ್ಕ್ ಒಳ್ಳೇದಾಗಲಿ. ಆಮೇಲೆ ಈ ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಕುಂತ್ಕೊಂಡು ಯಾರು ಮುಂದೆ ಬರಲ್ಲ ಸರ್, ಸುಮ್ಮನೆ ಹಾಕ್ತಾರೆ. ಹಂಗೆ ಕಾಮೆಂಟ್ಗೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಇಲ್ಲಿ ಬಂದು ಕೆಲಸ ಮಾಡಬೇಕು. ಅಭಿಮಾನದಲ್ಲಿ ನಾವು ಮಾಡ್ತಾಯಿದ್ದೀವಿ,
ಅವರು ವೀರೇಸಲ್ ಮಾಡ್ತಾವ್ರೆ. ಸುಮ್ಮನೆ ಅದಕ್ಕೆಲ್ಲ ಸರ್ ಒಂದೇಳು ನೋಡಬೇಕು, ಮೊಬೈಲಲ್ಲಿ ತಳ್ಳಬೇಕು ಅಷ್ಟೇ, ಅದು ಬಿಟ್ರೆ ಬೇರೆ ಏನು ಮಾಡೋಕ್ಕೆ ಹೋಗಬಾರ್ದು. ಸುಮ್ಮನೆ ವೇಸ್ಟು. ಯಾವ ಹೀರಾದರೂ ಮಾಡು ಅಂತ ಹೇಳಲ್ಲ, ಕೆಲವ್ರು ಹೇಳ್ತಾರೇನೋ ನಮಗೆ ಗೊತ್ತಿಲ್ಲ, ಬೇರೆಯವ್ರ ವಿಷಯ ಬೇಡ. ನಮ್ಗೇನು 45 ಒಳ್ಳೇದಾಗಲಿ, ಮಾರ್ಕ್ ಒಳ್ಳೇದಾಗಲಿ. ಲಾಸ್ಟಲ್ಲಿ ಎಲ್ಲ ಸೇರಿ ಒಂದು ಹೇಳ್ಬೇಡ. ಅಪ್ಪು ಸರ್ ಹೇಳ್ತಾರಲ್ಲ, ಸ್ಟಾರು ವಾರು ಬೇಡ ಫಸ್ಟ್ ಅದನ್ನೇ ಹೇಳೋಣ. ಎಲ್ಲ ಸೇರಿ ಒಟ್ಟಿಗೆ ಒಂದ್ಸರಿ ಹೇಳ್ಬಿಡಿ. ಎಲ್ಲ ಫ್ಯಾನ್ಸ್ಗಳು ಅದನ್ನೇ ಅಲ್ಲ. ಈಗೆಲ್ಲ ಒಂದಷ್ಟು ಜನ ನೀವೆಲ್ಲ ಹೇಳಿದ್ರಲ್ಲ, ಕಮೆಂಟ್ ಮಾಡೋರಲ್ಲ, ಎಲ್ಲರಿಗೂ ಇದೇ ಥರ ಈಗ 2 ಫ್ಯಾನ್ಸ್ಗಳು ಸೇರ್ಕೊಂಡಿರೋದ್ರಿಂದ ಎಲ್ಲ ಸೇರ್ಕೊಂಡು ಕ್ಯಾಮ್ರಾ ಹೇಳ್ಬಿಡಿ. ಸ್ಟಾರು ವಾರು ಬೇಡ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಅಂತ. ನೀವು ಶುರು ಮಾಡಿ. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ, ಸ್ಟಾರ್ ವಾರು ಯಾಕೆ ನಾವು ಒಂದೇ ಇಲ್ಲಿ. ಆಲ್ ದ ಬೆಸ್ಟ್. All the best. Mark and 45. ಥ್ಯಾಂಕ್ ಯು Thank you, ಸೋ sir. ಮಚ್. Thank you, sir.